ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕೆಟ್ಟಲ್ಲ. ನಮ್ಮ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕೆಟ್ಟಲ್ಲ. ಏನಾಗೈತೆ ಇವಕ್ಕೆ? ಮನ ಬಂದಂತೆ ಮಾತನಾಡ್ತಿದ್ದಾರೆ. ಈಶ್ವರಣ್ಣ ಅದ್ಯಾಕೆ ಹಂಗ ಮಾತಾಡ್ತಿದ್ಯಪ್ಪ? ನಮ್ಮ ಜೀವನದಲ್ಲಿ ಪಾರ್ಟಿ ಬಿಟ್ಟು ಹೋಗಲ್ಲ. ಬಂದವರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ, ಹುಷಾರ್ ಕೊಡ್ತಾರೆ. ಹುಷಾರ್ ಎಚ್ಚರಿಕೆ ಬಿಜೆಪಿಗೆ. ಇನ್ನೊಮ್ಮೆ ಆ ರೀತಿ ಹೇಳಿದ್ರೆ ನಿಮಗೆ ಹುಷಾರ್. ಇದು ಈ ಸಭೆ ಹೇಳುತ್ತೆ. ಓ ಇದು ಮ್ಯಾಟ್ರು. ಇಷ್ಟು ದಿನ ಒಳಗೊಳಗೆ ಗುದ್ದಾಡ್ತಿದ್ದವಲ್ಲವ, ಈಗ ಸೀದಾ ಗದೆ ಓದ್ಕೊಂಡು ಬೀದಿಗೆ ಇಳಿದಬೇಕಲ್ಲಣ್ಣ. ಅದೇನ್ ನೋವು ಏನೋ ಕಾಣೆ. ಈಶ್ವರು ಸೀದಾ ಬೀದಿಗೆ ಇಳಿದು ಕಾಳೆ ಓದ್ಬಿಟ್ಟೈತೆ ಕಣ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೇಂದ್ರನಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳ ದುಷ್ಟ ಧೂರ್ತನೆ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ. ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ 17 ಸ್ಥಾನವನ್ನು ಗೆದ್ವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು. ನೇರವಾಗಿ ಹೇಳ್ತಾರೆ ಅಮಿತ್ ಶಾ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬೇಡಿ. ಕಾಂಗ್ರೆಸ್ನವರು ದಲಿತರಿಗೆ ಹಿಂದುಳಿದವರಿಗೆ ಮೋಸ ಮಾಡಿದ್ದಾರೆ. ನೀವು ತಗೊಂಡ್ರಂತ ಹೆಜ್ಜೆ ಸರಿ ಇದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಮುಂದುವರಿಸಿ. ಈ ಮಾತಿನ ಅಮಿತ್ ಶಾ ಹೇಳಿದ್ರು. ಚುನಾವಣೆ ಹತ್ರ ಬರ್ತಾ ಇದೆಯಪ್ಪ, ಒಂದಾಗಿ ಹೆಂಗೋ ಸರ್ಕಾರ ಬಂದ್ಬಿಡುತ್ತೆ. ಅನೇಕರು ನಮ್ಗೆ ಹೇಳ್ತಾರೆ, ನಮಗೆ ಗೊತ್ತು ಸರ್ಕಾರ ತರ್ತೇವೆ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರೋದಕ್ಕೆ ಅವಕಾಶ ಕೊಡಲ್ಲ. ಸಂಘಟನೆ ಸರ್ಕಾರ ತಂದೆ ತರ್ತೇವೆ. ಈ ಸಭೆಗೆ ಹೋದವರಿಗೆ ಪಕ್ಷ ವಿರೋಧಿ ಕ್ರಮ. ಪ್ರಾಣ ಹೋದ್ರೂ ಕೂಡ ರಕ್ತದ ಕಣ ಕೂಗುತ್ತೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳಂತ ಜಾನ್ಯ ಇಲ್ಲಿ ಸೇರೋರು ನಾವು ಮಾತ್ರ. ಪದವಿಗೋ ಹಣಕ್ಕೋ ಇನ್ನೊಂದಕ್ಕೋ ಕುತ್ತಿಗೆ ಕೊಯ್ದ್ರು ಕೂಡ ಈ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ಪಕ್ಷದ ಅನೇಕ ವರ್ಷದಿಂದ ಶ್ರಮ ಹಾಕಿರೋರ್ನ ಪಕ್ಕಕ್ಕೆ ಕಸ ಸರಿಸ್ಬಿಟ್ಟಿದಿರಲ್ಲ. ಏನ್ ತಪ್ಪ ಮಾಡ್ಯಾರ ಅವರು? ಎಮರ್ಜೆನ್ಸಿ ಜೈಲಿಗೆ ಹೋಗಿತ್ತಪ್ಪ. 1 ಕೋಟಿ ಮೆಂಬರ್ಶಿಪ್ ಮಾಡಿತ್ತಪ್ಪ. ಇಲ್ಲಿ ಪದಾಧಿಕಾರಿಗಳು ಮಾಡಿದಾರಲ್ಲ, ಇವತ್ತು ಎಚ್ಚರಿಕೆ ಕೊಡ್ತಾರಲ್ಲ. ಅವ್ರ ಹೆಸರು ಜೈಲಿಗೆ ಹೋಗಿದ್ರು, ಸುಮಾರು ಎಮರ್ಜೆನ್ಸಿ ಜೈಲಿಗೆ ಹೋಗಿದ್ರ. ಎಷ್ಟು ಮೆಂಬರ್ಶಿಪ್ ಮಾಡಿದ್ದಾರೆ? ರಾಷ್ಟ್ರೀಯ ನಾಯಕರು ದಿನ ಒಂದೊಂದು ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಅಮಿತ್ ಶಾ ಬೇಡ ಅಂದ್ಬಿಟ್ಟಿದ್ದಾರೆ. ಇವತ್ತು ಮೀಟಿಂಗ್ ಹೋದ್ರೆ ಕ್ರಮ ತಗೋತೀವಿ. ಮುರಳೀಧರ್ ರಾವ್ ಹೇಳ್ಬಿಟ್ಟಿದ್ದಾರೆ, ಈಶ್ವರಪ್ಪನಿಗೆ ಫೋನ್ ಬಂತು, ಯಾವ ಕಾರಣಕ್ಕೂ ಬರಲ್ಲ. ಇಲ್ಲಿ ಕೂತವರು ನಾಯಿ ನರಿಗಳಲ್ಲ ಸ್ವಾಮಿ, ಇಲ್ಲಿ ಕೂತವರು ಹುಲಿಗಳು. ಹುಲಿ ಅಂತ ಕಾರ್ಯಕರ್ತೆ ಸೇರಿದವೆ. ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಸಭೆ ಮಾಡಿ ಎಲ್ಲ ಕಡೆ ಮಾಡಲ್ಲ, ನಾವು ಬಿಡಲ್ಲ. ಯಾಕೆ ಮಾಡಲ್ಲ ನೋಡೋಣ. ಯಾವ ಜಿಲ್ಲೆಯಲ್ಲಿ ಗೊಂದಲಗಳಿದೆ ಕೂತ್ಕೊಂಡು ಚರ್ಚೆ ಮಾಡಿ. ನಾವು ಹೇಳಿದವರೇ ಮಾಡ್ಬೇಕು ಅಂತಿಲ್ಲ, ಚರ್ಚೆನೇ ಮಾಡಕ್ ನೀವು ತಯಾರಿಲ್ಲ. ನಾನು ಹೇಳಿದ್ದೆ ಆಗ್ಬೇಕು. ಇದು ಬಿಜೆಪಿಯಲ್ಲಿ ನಡೆಯಲ್ಲ. ಯಡಿಯೂರಪ್ಪನವರೇ, ಎಷ್ಟೇ ದಿನ ಸೀಟ್ನ ಉಸಿರು ಕಟ್ಕೊಂಡ್ಬಿಡ್ತೈತಿ. ಅಯ್ಯ ಕಣ, ಇವುಗಳ ಮಧ್ಯೆ ಪಂಚಾಯತಿ ಮಾಡೋರಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾರು ಮಾತು ನಂಬೋದು ಯಾರು ಮಾತು ಬಿಡೋದ ಗೊತ್ತೈತೆ ಇಲ್ಲ. ಯಾರು ಸತ್ವಂತರು ಯಾರು ಸುಳ್ರು ಕಣಕನ. ಇಲ್ಲಿ ಈಶ್ವರ ನೋಡಿದ್ರೆ ಅಮಿತ್ ಶಾ ನನಗೆ ಬ್ರಿಗೇಡ್ ಮಾಡಕ್ ಹೇಳೈತೆ, ಅದಕ್ಕೆ ನಾನು ಮಾಡ್ಕೊಂಡ್ ಕುಂತಿದ್ದೀನಿ ಅಂತೈತೆ. ಆ ಯಡಿಯೂರು ನೋಡಿದ್ರೆ ಬ್ರಿಗೇಡಿನ ಬಾಗಿಲನ್ನೆಲ್ಲ ಬಂದ್ ಮಾಡ್ಕೊಂಡ್ರು ತೆಪ್ಪಗೆ ಬಿಜೆಪಿ ಕೆಲಸ ಮಾಡ್ಕೊಂಡಿದೆ ಅಂತ ಹೇಳವ್ರೆ. ಆದ್ರೂ ಈ ಈಶ್ವರ ಯಾರ ಮಾತು ಕೇಳಿದೆ ತನ್ನ ತಲೆಗೆ ಬಂದಿದೆ ಮಾಡ್ತೈತೆ ಅಂತ ಬೈತೈತೆ ಕಣ. ತುಂಬಾ ಸ್ಪಷ್ಟವಾಗಿ ಅಮಿತ್ ಶಾ ಹೇಳಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರಿಗೆ ದಲಿತರಿಗೆ ಒಂದು ಒಳ್ಳೆ ಸಂಘಟನೆಯಾಗಿ ಮುಂದುವರಿಸ್ತಾ ಇದ್ದೀರಿ. ನೀವು ಮುಂದುವರಿಸಿ, ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ. ರಾಜಕೀಯ ಚಟುವಟಿಕೆಗಳನ್ನು ನೀವು OBC ಮೋರ್ಚಾ ಇನ್ಚಾರ್ಜ್ ಮಾಡಿ. ಇದು ತುಂಬ ಅವರು ಸ್ಪಷ್ಟವಾಗಿ ಹೇಳಿದ ನಂತರ ನಾನು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಅವ್ರು ಹೇಳಿದ ಪ್ರಕಾರ ಮಾಡ್ತಾನೂ ಇದ್ದೆ. ಅವ್ರು ಹೇಳಿದ್ಮೇಲೆ ಅದು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಅಮಿತ್ ಶಾ ಏನಾರು ಅಕಸ್ಮಾತ್ ಹೇಳಂಗಿದ್ದಿದ್ರೆ ನೇರೋ ನನಗೆ ಹೇಳ್ತಿದ್ರು. ರವಿಕುಮಾರ್ಗೆ ಅವ್ರ ಮುಖಾಂತರ ಹೇಳಿಸೋದು ಈ ಪದ್ಧತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು, ಅಮಿತ್ ಶಾಜಿ ಅವರು ಇದನ್ನು ನಡೆಸಬಾರ್ದು ಅಂತ ಹೇಳಿಲ್ಲ ಅಂತ. ನಾನು ಈಶ್ವರಪ್ಪನವ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ,
ನಮ್ಮ ಮುರಳೀಧರ್ ರಾವ್ ಕರ್ನಾಟಕ ರಾಜ್ಯ ಇನ್ಚಾರ್ಜ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ನಮ್ಮ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಟ್ಟು ಯಾವ ಕಾರಣಕ್ಕೂ ಇವತ್ತು ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಕೂಡದು ಅನ್ನೋ ಸೂಚನೆಯನ್ನು ಕೊಡಬೇಕು ಅಂತೇಳಿ ಹೇಳಿದ ಮೇಲೆ ರವಿಕುಮಾರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಹೇಳಿದ್ದೇನೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಥರ ಸೂಚನೆ ಕೊಡೋಕ್ಕೆ ಸಾಧ್ಯ ಇದೆಯೇನು? ನನಗೂ ಗೊತ್ತಾಯ್ತಿಲ್ಲ, ಕನ್ಫ್ಯೂಸ್ ಆಯ್ತೈತೆ. ತಡ್ಲಬೇಕನೇಸಿ ಇವು ಎರಡು ಹಿಂಗೆ ಮಕ್ಕೊಡ್ದಂಗೆ ಹೇಳ್ತಾವೆ ಅಂದ್ರಿ ಅದು ಈ ತರ ಕೆಡ್ವಟ್ ಆಗಿರಂಗೈತೆ ಕಂಡ್ಲ. ಇವುಗಳ ಕಿತ್ತಾಡ್ಕೊಂಡ್ ಕುಂತಿದ್ದಾಗ ಅಮಿತ್ ಶಾ ಡೆಲ್ಲಿ ಕರೆದೈತಿ. ಅಲ್ಲಿ ಇವೆರಡ್ರು ತಲೆನೋವೆ ಸವರ್ಬಿಟ್ಟು ಒಯ್ಸ್ಕೊಂಡ್ ಹೋಗಿ ಅಂತ ಹಿಂದಿ ಭಾಷೆಯಲ್ಲಿ ನಾಲ್ಕು ಡೈಲಾಗ್ ಹೊಡೆದ್ಬಿಟ್ಟೈತಿ. ಅದನ್ನ ಕೇಳಿಸ್ಕೊಂಡು ಆ ಹಿಂದಿ ಭಾಷೆನ ಅರ್ಥ ಮಾಡ್ಕೊಳ್ಳಕ್ ಗೊತ್ತಾಗ್ದಲೆಯೇ ಇವಕ್ಕೇನು ಬೇಕು ಅದನ್ನೇ ಶಾ ಹೇಳೈತಿ ಅಂತ ಅನ್ಕೊಂಡ್ ಬಂದಿರಂಗ ಅವು ಕಂಡ. ಅಯ್ಯಯ್ಯೋ, ನೀನ್ ಹೇಳ್ತಾ ಇರೋದು ನಿಜನೇ ಕಲಾಣ. ಇವೆರಡು ಮಾಡ್ಕೊಂಡ್ ಕುಂತ್ರ ಆಟಗುಳಿ ಆಟಕ್ಕೆ ಅಲ್ಲಿ ಕಾರ್ಯಕರ್ತರೆಲ್ಲ ಹೊಡೆದಾಡ್ಕೊಂಡು ಕಡ್ದಾಡ್ಕೊಂಡು ತಲೆ ಚಚ್ಕೊಂಡು ನಿಂತಬೇಕನ. ನೋಡಿಲಿ ಸಮಾವೇಶದಲ್ಲಿ ಕುಸ್ತಿಯ ಹೊರಗಡೆ ಕಡೆ ಯಾವ ಕೇಡಿಗೆ ಹಿಂಗ್ ಹೊಡೆದಾಡ್ತಾವಲ್ಲ ಇವು. ಅಯ್ಯೋ, ಮಾತಾಡ್ತಾ ಬಾಯಿ ತಪ್ಪಿ ಒಂದ್ ಮಾತಾಡ್ಬಿಟ್ಟಕನ. ಅದನ್ನ ಕೇಳಿಸ್ಕೊಂಡಿರ ಯಡಿಯೂರಿನ ಫ್ಯಾನು ಯಾಕಿರ್ಲ ಹಿಂಗ್ ಅಂತೀರಿ ಅಂತ ಕೇಳಕ್ ಹೋಗೈತೆ. ಅಷ್ಟಕ್ಕೆ ಹಿಂಗ್ ಆತರ್ಕನ. ನೋಡಿಲಿ, ರಾಯಣ್ಣ ಬ್ರಿಗೇಡ್ಗೆ ಈಶ್ವರಪ್ಪ ಹೋದ್ರೆ ಕೂಡ ಅವ್ರನ್ನೂ ಕೂಡ ಶಿಸ್ತು ಕ್ರಮ ಎದುರಿಸ್ತೀವಿ ಅಂತೇಳಿ ಯಾವುದೋ 10 ಪಾರ್ಟಿ ಬದಲಾವಣೆ ಮಾಡಿದಂತ ಒಬ್ಬ ಅಯೋಗ್ಯ ನಾಯಕ ಕೂಡ ಅದನ್ನು ಮಾತಾಡುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. 10 ಪಾರ್ಟಿ ಅವರು ಕೂಡ ಈಶ್ವರಪ್ಪನವರಿಗೆ ಎಚ್ಚರಿಕೆ ಕೊಡ್ತಾರೆ, ಈಶ್ವರಪ್ಪನವರೇ ಶಿಸ್ತು ಕ್ರಮ ಎದುರಿಸಿ. ಏನ್ ಆಶ್ಚರ್ಯ ರೀ, ಏನ್ ಆಶ್ಚರ್ಯ ರೀ. ತಳ್ಳ ಹೊರಗಡೆ ಆ ಕಡೆ. ಎಲ್ಲ ದಯಮಾಡಿ ಕೂತ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಯಾರು ಬಂದಿದ್ರೆ ಏನು ಚಿಂತೆ ಮಾಡಬೇಡಿ. ಇದೆಲ್ಲ ರಾಜಕಾರಣದಲ್ಲಿ ಬಹಳ ನಾವು ಎಲ್ಲರೂ ನೋಡಿದ್ದಾರೆ, ನೀವು ನೋಡಿದರೆ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಇದು BSY ಬ್ರಿಗೇಡ್ ಅಂತ ಮಾಡ್ಕೊಂಡಿತ್ತಲ್ಲ ಆಫೀಸ್ ಅಲ್ವೇಂದ. ಯಡಿಯೂರು ಪ್ಯಾನ್ ಆಗಿರೋ ಇದಕ್ಕೆ ಈಸ್ಪರ್ ಮೀಟಿಂಗ್ ಅಲ್ಲಿ ಏನ್ ಕೆಲಸ ಐತೆ ಅಂತ. ಅದೇ ಕಣ, ಯಡಿಯೂರ್ ಬಗ್ಗೆ ಏನಾರು ಮಾತಾಡ್ತಾರ ಅಂತ ಕೇಳಿಸ್ಕೊಳಕ್ಕೆ ಅಂತ ಹೋಗೈತೆ. ಇದು ಅನ್ಕೊಂಡಂಗೆ ಅಲ್ಲಿ ಬಂದವೆಲ್ಲವ ಯಡಿಯೂರಿಗೆ ಅಚ್ಚುಕಟ್ಟಾಗಿ ಬೈಕ ನಿಂತವೆ. ಕೊನೆಗೂ ಇದಕ್ಕೆ ಉರಿ ಎರ್ಕೊಬಿಟ್ಟು ತಡ್ಕೊಳಕ್ಕಾಗದೆ ಕೇಳಕ್ ಹೋಗಿ ಒದ್ದೆ ತಿನ್ಕೊಂಡ್ ಬಂದೈತೆ. ಮಾತಾಡಕ್ ಬಂದು ಅನ್ನ ಹಿಂಗೆ ಹೊಡೆದು ಆಚೆ ಆಗ್ತಾಳವ್ರಲ್ಲ. ಇವುಗಳ ಮೇಲೆ ಯಾವ ಪೊಲೀಸ್ ಕಂಪ್ಲೇಂಟು ಏನು ಆಗಲ್ವಂತೇನಿಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗೋದು ಹೆಲ್ಮೆಟ್ ಹಾಕಲ್ದೆ ಓಡಾಡೋರ್ಬೇಕಣ. ಈಗ ಹೊಡೆದಾಡೋರ್ಗಲ್ವಂತೆ. ಇದೆಲ್ಲ ರಾಜಕೀಯದಲ್ಲಿ ಮಾಮೂಲಿ ಅಂತ ಕಲಣ. ಬಿಡು ಈ ಕತೆಯ. ಮುಂದೆ ಪಾರ್ಟಲ್ಲಿ ಯಡಿಯೂರ್ ಕತೆ ಕೇಳೋಣ. ಒಂದು ಬ್ರೇಕ್ ತಗೊಳಪ್ಪ ಈಗ. ನಮ್ಮ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕಟ್ಟಲ್ಲ. ತೆರಿಗೆ ಏನಂತ ಈಗ ಏನ್ ಡಿಸೈಡ್ ಮಾಡ್ತೇವಂತಪ್ಪ? ಅದೇನ್ ಡಿಸೈಡ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಕಲ್ಯಾಣ. ಈಸ್ಪರೋ ಕಡೆಗೂ ಯಡಿಯೂರ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋದಾದ್ರೆ ನಮ್ಮ ಈಸ್ಪರೋ ಸಾಹೇಬ್ರನ್ನ ಪಾರ್ಟಿ ಅಧ್ಯಕ್ಷ ಮಾಡ್ಬೇಕು. ಎಲ್ಲ ಸರಿ ಹೋಯ್ತದೆ ಅಂತ ಕಣ. ಇದಕ್ಕೆ ನಿಮ್ಮ ಯಡಿಯೂರ್ ಏನಂತ? ಯಡಿಯೂರು ಮುಲಾಜೆ ನೋಡ್ಲಿಲ್ಲ ಕಣಪ್ಪ. ಈಸ್ಪರಪ್ಪ ಬ್ರಿಗೇಡ್ ಕೆಲಸ ಮಾಡ್ಕೊಂಡಿರ್ಲಿ, ಇಲ್ಲಾಂದ್ರೆ ವಿಧಾನ ಪರಿಷತ್ ಆಪೋಸಿಟ್ ಲೀಡರ್ ಆಗಿರ್ಲಿ, ಎರಡನ್ನು ಮಾಡ್ತೀವಿ ಅಂತ ಹೋದ್ರೆ ಮುಂದೆ ಕತೆ ನೋಡ್ಕೊಬೇಕಾಯ್ತದೆ ಅನ್ಬಿಡ್ತು. ರಾಯಣ್ಣ ಬ್ರಿಗೇಡ್ ಕಟ್ಟೋದಾದ್ರೆ ಅದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಲಿ. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಬೇಕು ಅಂದ್ರೆ ಇದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಹೋದ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ 4ನೇ ಸ್ಥಾನಕ್ಕೆ ಅವ್ರು ಹೋದರು.
ಅವ್ರನ್ನ MLC ಮಾಡಿ ವಿರೋಧ ಪಕ್ಷ ನಾಯಕರು ಮಾಡೋದು ಅಪರಾಧ ಏನು? ಇದ್ಯಾಕೋ ಸುಧಾರಿಸಂಗೆ ಕಾಣ್ತಾ ಇಲ್ಲ ಕಂಡೆ. ಮೂಕನ ಯಡಿಯೂರು ಸುತ್ತವ ಯಾರ್ಯಾರೋ ಸೇರ್ಕೊಂಡ್ಬಿಟ್ಟು BJP ಮನೆಯಾಳು ಮಾಡ್ತಾವ್ರಂತೆ. ಅವ್ರನ್ನೆಲ್ಲ ದೂರ ಮಾಡಿದ್ರೆ ಯಡಿಯೂರು ಉದ್ಧಾರ ಆಯ್ತದಂತೆ. ಹಂಗಂತ ಸೋಲ್ಗಡೆ ಬಿಡ್ತೈತಿ ನೋಡಲಿ. ನಮ್ಮ ಆತ್ಮಪೂರ್ವಕವಾಗಿ ನಾವು ಒಪ್ಕೊಂಡಿದ್ದೀವಿ, ಮುಂದೆನೂ ಒಪ್ಕೊಂತೀವಿ, ಅದರಲ್ಲಿ ಡೌಟ್ ಇಲ್ಲ. ನಿಮ್ಮ ಜೊತೆ ಒಳಗಿರ್ತಕ್ಕಂಥ ಸ್ವಲ್ಪ ದೂರ ಮಾಡಿ ಸ್ವಾಮಿ ಅಂತ ಕೇಳ್ತಿದೀವಿ ಅಷ್ಟೇ. ಯಾರ್ಲ ಅಣ್ಣದು? ಒಂದು ನಮ್ಮ ಜಿಲ್ಲೆ ಒಳಗಿರ್ತಕ್ಕಂಥ ಆ ಜನ ದೂರ ಮಾಡಿ, ನಿಮ್ಮ ಹಿಂದೆ ಮುಂದೆ ಅವರೆಲ್ಲ ಕಿವಿ ಚುಚ್ಚೋರು ಅಯ್ಯ ಇರ್ಲಿ ಹೇಳಪ್ಪ. ಹೆಸರು ಯಾಕೆಂದ್ರೆ ಮೀಡಿಯಾ ನಮಗಿನ್ನ ಬುದ್ಧಿವಂತರು, ಮೀಡಿಯಾ ನಮಗನ್ನ ಬುದ್ಧಿವಂತರು. ತಾವು ಯಾರು ಅಂತ ಹೇಳಿ ಅದನ್ನ ಊಹೆ ಮಾಡಿ ಹೊಡೀರಿ. ನಾನೇನು ಬೇಡ ಅನ್ನಕ್ ಹೋಗೋದಿಲ್ಲ, ಹೊಡೀರಿ. ನೀನೇ ಇಲ್ಲದ್ರೆ ಚೆನ್ನಾಗಿರೋದ ಕಣ. ಅಯ್ಯಲಿ ಅದ್ ಯಾರನ್ನ ಹಿಂಗೆ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತೈತಪ್ಪ ನಿಮ್ಮ ಸೋಗಡು? ಇನ್ಯಾರಲ್ಲ ಅಣ್ಣ, ನಿಮ್ಮ ಸೋಬರ್ಕನ ಕಣ. ಈ ಸೋಬಕ್ಕನ್ನ ಆಯ್ಕಟ್ಟಿನ ಜಾಗದಲ್ಲಿ ಕುಂಡ್ರಸ್ಕೊಂಡು ಬಾಕಿ ಲೀಡರ್ಗಳನ್ನೆಲ್ಲ ಮೂಲೆಗೆ ತಳ್ತಾ ಇರೋದಕ್ಕೆ ಇವೆಲ್ಲ ಹುರ್ಕೊಂಡ್ಬಿಟ್ಟು ಹಿಂಗೆ ಬಂಡೆ ಬಿತ್ಕೊಂತವೆ ಕಣ. ಈ ಸಮಾವೇಶದಲ್ಲಿ 3 ಜನ ಅವರಂತೆ. ಯಡಿಯೂರು ಮನಸ್ಸು ಮಾಡಿದ್ರೆ ಲಕ್ಷ ಸೇರಿಸ್ಬಿಟ್ಟು ಇನ್ನ ಅಬ್ಬರ ಮಾಡ್ಬಿಡ್ತದಂತೆ ಕಣ. ನೋಡಿಲಿ ಹೆಂಗ್ ಅಂತೈತೆ. ನೀವು 500 ಜನ ಸೇರ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಕರ್ಕೊಂಡು ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಆದ್ರೂ ನಿಮ್ಮ ಯಡಿಯೂರು ಯಾಕೋ ಮಂಕಾಗಿರಂಗೈತಲ್ಲ ಬಿಗ್ನೇಶಿ. ಪಾಪ ಇನ್ನೇನ್ ಮಾಡ್ತಾರಣ, ಜೊತೆಗಿದ್ದೇವೆ ಹಿಂಗೆಲ್ಲ ಬೆನ್ನಿಗೆ ಚೂರಿ ಮಾಡುತ್ತಾ ಹೋದ್ರೆ ನೋವಾಗಕ್ಕಿಲ್ವೇನಪ್ಪ? ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವ. ನೋಡಕಾಯ್ತಾ ಇಲ್ಲ ಕಂಡ, ಅಷ್ಟೆಲ್ಲ ದೋಸ್ತಿ ಮಾಡ್ಕೊಂಡ್ ಕುಂತಿದ್ದವು, ಈಗ ಹಿಂಗೆ ದುಶ್ಮನಿ ಮಾಡ್ಕೊಂಡ್ ಕುಂತ್ಕೊಂಡ್ರೆ ಹೆಂಗ್ಲ ಬಿಗ್ನೇಶಿ ನೋಡೋದು? ಅದ್ ಯಾಕೆ ಹಿಂಗೆ ಯಡಿಯೂರ್ನ ಒಂಟಿ ಮಾಡ್ಕೊಂಡ್ರು ತೈತ ನಿಮ್ಮ ಈಶ್ವರು? ಅಯ್ಯ ಯಡಿಯೂರ್ನೆಲ್ಲ ಒಂಟಿ ಮಾಡಲ್ಲ ಅಣ್ಣ, ಯಡಿಯೂರು ಸ್ಟ್ರಾಂಗ್ ಆಗಿ ಐತೆ ಕಣ. ನೋಡಿಲಿ ಅದ್ರ ಸಪೋರ್ಟಿಗೆ ದಂಡೆ ಬಂದ್ ಕುಂತೈತೆ. ಇದನ್ನ ತಕ್ಷಣದಿಂದಲೇ ಇವತ್ತಿನಿಂದಲೇ ಈಶ್ವರಪ್ಪನವರ ಈ ಅಶಿಸ್ತಿನ ಚಟುವಟಿಕೆಗಳನ್ನ ಕಡಿವಾಣ ಹಾಕಿ ಶಿಸ್ತು ಕ್ರಮ ತಗೊಳ್ಬೇಕು ಅನ್ನೋದು ನಾವೆಲ್ಲ ಶಾಸಕರು ಒಟ್ಟಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಅಗಡಗಡಗಡಗಡಿ ಏನ್ಲ ಈಶ್ವರನ್ನೇ ತೆಗೆದು ಬಿಡಿ ಅಂತ ಕುಂತವೆ. ಮೂಕನ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗ ಠೇವಣಿ ಕಳ್ಕೊಂಡವನ್ನ ಕರೆದು ವಿರೋಧ ಪಕ್ಷದ ಲೀಡರ್ ಮಾಡಿದ್ಕೆ ಸೂರ್ಯ ಬೆಲೆ ಕೊಡ್ತಾವೆ. ಇವನ್ನ ಫಸ್ಟ್ ಪಾರ್ಟಿಯಿಂದ ಆಚೆಗೆ ಇಟ್ಬಿಡಿ ಅಂತ ಕುಂತವೆ. ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಅಯ್ಯಯ್ಯೋ ಅಯ್ಯ ಅವೇ ಹಿಡಿದು ಆಚೆಗೆ ತಗೊಂಡು ಪುಟ್ಟನ್ ಮಾಡ್ತಿಲ್ಲ ಅಣ್ಣ. ಮೊದಲೇ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ಯಂತೆ. ಕುತ್ತಿಗೆ ಕೊಯ್ದ್ರು ಕೂಡ ಈ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ಸೂಪರ್ ಮಾಮಾ. ಅಯ್ಯಲಿ ಇದನ್ನ ಏನ್ ಕೇಳಿದ್ರು ಇದೇ ಮಾತು ಹೇಳ್ತದೆ. ಅದನ್ನ ಬಿಟ್ಟು ಮುಂದಕ್ಕೆ ಬರ್ರೆ ಕೇಳ ವಯಸ್ಸಿಯ. ಅಯ್ಯ ಅದ್ ಬರಕಲ್ಲ ಕಣ, ಅದೀಗ ಕೆರಳಿದ ಸಿಂಹ ಆಗ್ಬಿಟ್ಟೈತೆ. ಸುಮ್ ಕೆಲ್ಸದ ಕಷ್ಟ ಕಣ. ಆಡ ಗಂಟೆ ಆಡ್ಲಿ, ನೀನುವೆ ಒಂದ್ ಸೈಡಲ್ಲಿ ನಿಂತ್ಕೊಂಡು ನೋಡಪ್ಪ ತೆಪ್ಪಗೆ. ಮುಗಿತೇನಲ್ಲ ಇಸ್ಪರಣ ಆಡೋ ಕುಣಿತ ಇಲ್ಲಪ್ಪ. ಈಗ ಒಂದ್ ಕಡೆ ಕುಂತ್ಕೊಂಡು ನೀರ್ ಕುಡಿದು ರೆಸ್ಟ್ ತಗೊಳಪ್ಪ. ಅಷ್ಟೊತ್ತಿಗೆ ಒಂದ್ ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ.
ಶಿವ ಹೇಳು ಶಿವ ಹೇಳು ಶಿವ ಯಾಕಿಂಗಾದ ಯಾಕಿಷ್ಟು ವೇಗಾದ ಹೇಳು ಶಿವ ಯಾಕಿಂಗಾದ ಏನಯ್ಯ ನಿನ ಬಾದ ಯಾಕೆ ಹಿಂಗಾದೆ ಅಂದ್ರೆ ಏನ್ ಹೇಳ್ತೈತೆ ಅದು ಎಲ್ಲ ಕಣ್ಣು ಮುಂದೆನೆ ನಡೀತೈತಿ ಇರವು ಬರ್ರವು ಆಗ್ಬಿಟ್ಟಿರವೆಲ್ಲ ಯಾಕೆ ಕೊಡ್ತಾ ಇದ್ರಿ ಬೇಕಾಗದೆ ಇನ್ನೇನ್ ಆಗಕ್ಕಾಯ್ತಲ್ಲ ಮನುಷ್ಯ ಒಂಥರ ಹಂಗೆ ಆಗಿರೋದು ಯಡಿಯೂರ್ ಕತೆ ಅಲ್ಲೊಂದಷ್ಟು ಜನ ಯಾರಾದ್ರೂ ಯೂತ್ ಇರೋ ಕೊಟ್ಬಿಡಿ ಯಡಿಯೂರ್ಗೆ ವಯಸ್ಸಾತು ಅದನ್ನ ಅಡ್ವಾಣಿ ಜೊತೆ ಚೌಕ ಬರ್ರ ಆಡ್ಕೊಂಡಿರೋ ಕೊಟ್ಬಿಡಿ ಡೆಲ್ಲಿ ಕಳಿಸ್ಕೊಟ್ಬಿಡಿ ಅಂತವೆ ಇನ್ನೊಂದಷ್ಟು ಜನ ಬಿಜೆಪಿ ಬರದೇ ಇದ್ರು ಅಷ್ಟೇ ಹೊರ್ತು ಆದ್ರೆ ಯಡಿಯೂರ್ ಬೇಡ ಅಂತವೆ ಅವಕ್ಕೆಲ್ಲ ಏನ್ ಮಾಡಾಯ್ತು ಯಡಿಯೂರು ಕಾಣಕನ ಯಡಿಯೂರೇನ್ ಒಂದು ಮಾಡಿ ಒಂದು ಬಿಡ್ತೀನಿಲ್ಲ ನಿನ್ನಿಂದಲೇ ಎಲ್ಲ ನಾನೇ ಎಲ್ಲ ಅನ್ನಂಗೆ ಆಡ್ಬಿಡ್ತು ಅದೆಲ್ಲ ಹಳೆ ಕತೆ ಮರೆತ್ಕೊಂಡು ಎಲ್ಲ ಚೆನ್ನಾಗಿರನೆ ಅಂದ್ರಿ ಮತ್ತೆ ಹೊಸ ಖ್ಯಾತೆ ಶುರು ಮಾಡ್ಕೊಂತು ಪಾರ್ಟಿ ಒಳಗೆ ಇನ್ನ ಹಳೆ ತಲೆಗಳು ಇದ್ದಂಗೆ ಅದ್ ಹೆಂಗ ಶೋಭಾಕಂಗೆ ಪಠ್ಯ ಕಡ್ತು ನಿಮ್ಮ ಯಡಿಯೂರು ಶೋಭಾಕಂಗೆ ಸಿಎಂ ಪಟ್ಟ ಕೊಟ್ಟೈತಿಲ್ಲ ಅಣ್ಣ ಪಾರ್ಟಿ ಒಳಗೆ ಯಾವ್ದೋ ಒಂದು ಕುರ್ಚಿ ಕೊಟ್ಕೊಂಡ್ರೆ ಸಹಿತ ಅಷ್ಟೇ ಯಾಕಣ ಶೋಭಾಕ ಹೆಂಗೆ ಎನರ್ಜೆಟಿಕ್ಕು ಓಡಾಡ್ಕೊಂಡ್ರು ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಜವಾಬ್ದಾರಿ ಕೊಟ್ಟೈತೆ ಅಷ್ಟೇ ಅನುಭವ ಇಲ್ದರಿಗೆಲ್ಲ ಆಡಳಿತ ಕೊಟ್ಟಿದ್ಗೆ ಯಾಕಂಡ್ಲ ಬೈ ಎಲೆಕ್ಷನ್ ರಿಸಲ್ಟ್ ಹೋಗಿ ಕೊಂತ ಕಾನಲ್ಲಿ ಹಳ್ಳಕ್ ಬಿದ್ದಿದ್ದು ಸೋಲು ಗೆಲುವ ಮಾಮೂಲಿ ಅಲ್ವಲ್ಲ ಅಣ್ಣ ಆದ್ರೆ ದೊಡ್ಡ ದೊಡ್ಡ ಲೀಡರ್ಗಳಾದವು ಅದನ್ನ ತಿಳ್ಕೊಂಡು ಬಾಳ್ವೆ ಮಾಡ್ಬೇಕಣ್ಣ ಅಷ್ಟೇ ತಿಳಿಯದೆ ನನಗೆ ತಿಳಿಯದೆ ಬದುಕುವ ದಾರಿ ತಿಳಿಯದೆ ತಿಳಿಯದೆ ನನಗೆ ತಿಳಿಯದೆ ಬದುಕುವ ದಾರಿ ತಿಳಿಯದೆ ಅದೇನ್ ತಿಳಿತದೋ ಅದೆಷ್ಟು ತಿಳಿತದೋ ಗೊತ್ತಿಲ್ಲ ಕಣ್ಣ ಇವು ಕಿತ್ತಾಡಿ ಕಿವಿ ಹರ್ಕೊಂಡು ರಕ್ತ ಸುರಸ್ಕೊಂಡು ನಿಂತಿರ್ತವೆ ಅಷ್ಟರಲ್ಲಿ ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂದಂಗೆ ಇವುಗಳ ರಾಜಕೀಯನು ಮುಗಿದೋಗಿರ್ತದೆ ಅಯ್ಯ ಅದಕ್ಕೆ ಯಾಕನ ಈ ಹೊಡೆದಾಟ ಶುರುವಾಗಿರೋದು ಹೆಚ್ಚು ಕಮ್ಮಿ ಇವಕ್ಕೆಲ್ಲ ಇದೆ ಕೊನೆ ಆಟ ಕುಂದೂರು ಮಠ ಅದಕ್ಕೆ ಒಬ್ರ ಮೇಲೊಬ್ರು ಬಿದ್ದು ನಾನೇ ದೊಡ್ಡ ಡಾನು ಅಂತವ ಪ್ರೂವ್ ಮಾಡ್ಕೊಳಕ್ ಹೊಂಟವೆ ಇವ್ರ ಸ್ವಾರ್ಥಕ್ಕೆ ಇವ್ರ ಪ್ರತಿಷ್ಠೆಗೆ ಹೊಡೆದಾಡ್ತಾ ಕುಂತವೆ ಆದ್ರೆ ಕೇಳಿದ್ರೆ ನಾವೆಲ್ಲ ಜನಕ್ಕೋಸ್ಕರ ಹುಟ್ಟು ಬಂದಿರೋರು ಜನಗಳೇ ನಮಗೆ ಯಾರು ಅವ್ರ ಸೇವೆ ಮಾಡೋದೇ ನಮ್ ಗುರಿ ನಾವು ಹುಟ್ಟಿರೋದೇ ಜನಕ್ಕೋಸ್ಕರ ಅಂತ ಹೇಳ್ಕನ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಹಂಗೇನು ನನಗ್ಯಾರ ಭಯವೇನು ಆ ಸಿಂಹದ ಮರಿ ನಾನು ಕೇಳಣ್ಣ ಕೇಳಣ್ಣ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ಒತ್ತಾಯ್ತು ಮೈ ಕಿತ್ಕೊಂಡು ಮನೆ ಕಡಿಯಕ್ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ಲೆ ಬಿಟ್ರೆ ಬೆಳಗಾನ ಕತೆ ಹೇಳ್ತಾನೆ ಇರ್ತವೆ ಹೋಗ್ಕನ ಬಿಡಪ್ಪ ಅವುಗಳದು ಯಾವತ್ತೂ ಮುಗಿಯಕ್ಕಲಕನ ಇವತ್ತು ಮುಗಿದ್ರವೆ ನಾಳೆಗೆ ಮತ್ತೆ ಶುರು ಹಚ್ಕೊಂತವೆ ಅಯ್ಯಲೇ ನಾಳೆ ದಿನ ಬಂದು ನಾವುವೆ ಮತ್ತೆ ಶುರು ಮಾಡೋಣ ಈಗ ಬಿಚ್ಚ ಗಾಡಿಯ ನಡಿಲ ಸವಾರಿಯ ಶಿವನಿ ಶಂಭುಲಿಂಗ